ಅಕ್ಕ, ನೀನು ದಮ್ಮಯ್ಯ ಅಂತೀನಿ. ಬಾವಿಗೆ ಹೇಳ್ತೀನಿ, ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಅವ್ರು ಬರ್ತಾರೆ. ಹೋಗಿ ಅಕ್ಕ, ನೀ ಅಲ್ಲಿದ್ದು ಚೆನ್ನಾಗಿರ್ತೀಯ. ಯಾಕೆ ಇಷ್ಟು ಹಠ ಮಾಡ್ತಿದ್ದೀಯ? ಇಲ್ಲಿಗೆ ಬರೋದೇ ಇಲ್ಲ ಅಂತಿದ್ದೆ, ಈಗ ಇಲ್ಲಿಗೆ ಬಂದ್ಕೊಂಡು ನಾವು ಹೋಗೋದೇ ಇಲ್ಲ ಅಂತಿದ್ದೀಯ. ಇಷ್ಟೆಲ್ಲ ತೊಂದರೆ ಕೊಡೋದು ಒಳ್ಳೇದಲ್ಲ ಅಕ್ಕ. ನಾನು ಹೇಳ್ತೀನಲ್ಲ, ನಿನಗೆ ಕೊನೆಗೆ ಅಲ್ಲೂ ಜಾಗ ಇಲ್ಲ ಇಲ್ಲೂ ಜಾಗ ಇಲ್ಲ ಆದಂಗೆ ಆಗ್ತದೆ. ದಯಮಾಡಿ ಅರ್ಥ ಮಾಡ್ಕ. ನಿನ್ನ ಒಳ್ಳೇದಕ್ಕೆ ಹೇಳ್ತಾರೆ ಎಲ್ಲರೂ. ನಾ ಇನ್ನು ಯಾವ ಥರದಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಕಣೆ. ಒಂದು ಸಮಸ್ಯೆ ಎಲ್ಲ ಬಗೆಹರಿತು ಅನ್ನಷ್ಟೊತ್ತಿಗೆ ಮತ್ತೊಂದು ಏನಾದರೂ ಸೃಷ್ಟಿ ಮಾಡ್ಕೊತೀಯ. ಹೇಳ್ತೀನಿ, ಹಳೇದನ್ನು ಯಾವುದು ನೆನ್ಪಿಟ್ಕೊಂಬೇಡ ಅಂತ. ಮೊನ್ನೆ ಮದುವೆ ಮನೇಲಿ ಅಷ್ಟೆಲ್ಲ ಅವತಾರ ಮಾಡಿದೆ. ಯಾರೇ ಸಿಕ್ಕಲಿ ಏನೇ ಕೇಳಲಿ, ಈಗ ನಿನ್ನ ಜೀವನ ಏನದೆಯೋ ಅದು ಬೇಕಾಗಿದ್ದು ಹೌದಾ ಅಲ್ಲ? ನಿನ್ನ ಜೊತೆಗೆ ಭಾವ ಇದ್ದರು, ಎಷ್ಟು ಹೆಮ್ಮೆಯಿಂದ ನೀನು ಅವ್ರನ್ನ ಪರಿಚಯ ಮಾಡಿಕೊಟ್ಕೊಂಡಿರ್ಬೋದಿತ್ತು ಹೌದಾ? ಎಲ್ಲ ಎಷ್ಟು ಹೊಟ್ಟೆ ಹುರ್ಕೊಂತಿದ್ರು ನಿನ್ನನ್ನು ನೋಡಿ, ಅಷ್ಟು ಒಳ್ಳೆ ಗಂಡ ಸಿಕ್ಕ್ಯಾರೆ ಅಂತ. ನೀನೇ ನಿನ್ನ ಕೈಯಾರ ಹಾಳು ಮಾಡ್ಕೋತಿದ್ದೀಯಲ್ಲ ಅಕ್ಕ. ನಿಜ ಯಾವ ಜನ್ಮದ ಪುಣ್ಯನೋ ಅಷ್ಟು ಒಳ್ಳೆ ಗಂಡ ಸಿಕ್ಕ್ಯಾರೆ ನಿನಗೆ. ಅವ್ರ ವಿಶ್ವಾಸ ಹಾಳು ಮಾಡ್ಕೋಬೇಡ. ಮೊನ್ನೆ ಕರೆದಾಗಲೇ ನೀನು ಹೋಗಿಬಿಡ್ಬೇಕಿತ್ತು ಗೊತ್ತಾ? ಈಗ ಒಂದು ಪಕ್ಷ ಅವ್ರು ಬರದೇ ಇದ್ರೆ ಏನು ಮಾಡ್ತೀಯ ಅಕ್ಕ ನೀನು? ನಂಗೆ ಗೊತ್ತು, ನಾನು ಇಲ್ಲದೆ ಇದ್ದರೆ ನಿಂಗೆ ಈ ಮನೇಲಿ ಇರೋಕ್ಕಾಗಲ್ಲ. ನಾನು ಎಷ್ಟು ದಿವಸ ರಜೆ ಹಾಕೋಕ್ಕಾಗ್ತದೆ ಹೇಳು? ಇಷ್ಟು ತನಕ ನಾನು ಪರ್ಮಿಷನ್ ತೊಗೊಂಡೆ ವರ್ಕ್ ಫ್ರಮ್ ಹೋಮ್ಗೆ, ಎಲ್ಲ ಕಡೆನೂ ಓಡಾಡೋಕ್ಕಾಗ್ತದಲ್ಲ ಅಂತ. ಇನ್ನು ಆಗಲ್ಲ. ನೆಕ್ಸ್ಟ್ ವೀಕ್ ಕಂಪಲ್ಸರಿ ಬರಲೇಬೇಕು ಅಂತ ಹೇಳಾರೆ. ನಾ ಹೋದ್ಮೇಲೆ ನೀನು ಏನು ಮಾಡ್ತೀಯ? ಪಪ್ಪನ ಹತ್ರ ಮಾತಾಡಲ್ಲ, ಅಮ್ಮನ ಹತ್ರ ಮಾತಾಡಲ್ಲ. ಈಗ ಬಾವ ಫೋನ್ ಮಾಡಿದ್ರೆ ಅದನ್ನು ರಿಸೀವ್ ಮಾಡಲ್ಲ. ಯಾಕೆ ಹಿಂಗೆ ಮಾಡ್ತೀಯ ಅಕ್ಕ? ಯಾಕೆ ಹಿಂಗೆ ಮಾಡ್ತಿದ್ದೀಯ ಹೇಳು? ದಯವಿಟ್ಟು ನಾನು ಹೇಳಿದ ಮಾತು ಕೇಳು. ಇಲ್ದಿರು ಸುಮ್ಮನೆ ನನ್ನ ಜೊತೆ ಬೆಂಗಳೂರಿಗಾರು ಬಾ. ಯಾರ ಜೊತೆನೂ ಬೇಡ, ನನ್ನ ಜೊತೆನೇ ಬೆಂಗಳೂರಿಗೆ ಬಂದುಬಿಡು. ಏ ಲಾವಣ್ಯ, ಹೇಳಿದ್ನೇ ಎಷ್ಟು ಸತಿ ಹೇಳ್ತೀಯ ಮರತೆ? ನೀನು ಹೇಳಿ ನಾನು ತಿಳ್ಕೊಬೇಕಾಗಿದ್ದಿಲ್ಲ ನಾನು ಅಲ್ಲೇ ಚೆನ್ನಾಗಿರ್ತೀನಿ ಅಂತ. ನಂಗೆ ಗೊತ್ತಪ್ಪ, ಇಲ್ಲಿಗಿಂತ ನಾನು ಅಲ್ಲಿ ತುಂಬ ಚೆನ್ನಾಗಿರ್ತೀನಿ. ಇಲ್ಲಿ ಮನುಷ್ಯರಿಗಿಂತ ಅಲ್ಲಿ ಮನುಷ್ಯರು ಎಷ್ಟು ಒಳ್ಳೆಯರು. ಅತ್ತೆ ಅಂತೂ ನಾನು ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ? ನಂಗೆ ನಿಜ ಅಲ್ಲಿ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಆ ಮನೇನ ನಾನು. ಆದರೆ ಈಗ ನಾನು ಅಂದ್ಕೊಂಡಿದ್ದಾಗ ತನಕ ಇಲ್ಲಿ ಇರಬೇಕು ಅಂತ ಬಲವಂತಕ್ಕಿದ್ದೀನಿ. ನೀನು ಹೋಗೋದಾದ್ರೂ ಹೋಗು, ನಾನು ಇರ್ತೀನಪ್ಪ. ಅಷ್ಟೆಲ್ಲ ಧೈರ್ಯ ಬಂದದ್ದು ನನಗೆ. ಏನಿಲ್ಲ ಊಟ ಹಾಕಲ್ಲ ಅಂತಾರಾ? ನಾನೇ ಮಾಡ್ಕೊಂಡು ಊಟ ಮಾಡ್ತೀನಿ. ಅಂತೂ ನಾನು ಅಂದ್ಕೊಂಡಿದ್ದ ಆಗ ತನಕ ನಾನು ಇಲ್ಲಿಂದ ಹೋಗಳಲ್ಲ. ಸದ್ಯಕ್ಕೆ ಈಗ ಯಾರು ಮನೆಗೆ ಬಂದವ್ರ ಹತ್ರ ನಾನು ಏನೂ ಮಾತಾಡಲ್ಲ. ಇನ್ನೊಂದು 4 ದಿನ ನೋಡ್ತೀನಿ. ನಾನು ಹೇಳ್ದಂಗೆ ಇವ್ರು ಮಾಡಲ್ಲ. ಬಂದವ್ರ ಹತ್ರ ಎಲ್ಲರ ಹತ್ರನೂ ಹೇಳ್ತೀನಿ. ನನ್ನ ಲೈಫಲ್ಲಿ ಮೊದಲಿಂದ ಏನೇನಾಯ್ತೋ ಎಲ್ಲ ಹೇಳ್ತೀನಿ. ಏನು ಆಟ ಆಡರೆ ನನ್ನ ಅಪ್ಪ ಅಮ್ಮ ಅನ್ನಿಸ್ಕೊಂಡವ್ರು ಅದನ್ನೂ ಹೇಳ್ತೀನಿ ನಾನು. ಅದೆಲ್ಲ ಆಗಬಾರ್ದು ಅಂತಿದ್ರೆ ಒಳ್ಳೆ ಮಾತಲ್ಲಿ ಮಾವನ ಹೆಸರಿಗೆ ನನ್ನ ಪಾಲಿಗೆ ಏನು ಬರಬೇಕೋ ಅಷ್ಟು ಜಮೀನು ಮಾಡೋಕ್ಕೆ ಹೇಳು. ಅಲ್ಲಿ ತನಕ ನಾನು ಜಪ್ಪಯ್ಯ ಅಂದರೆ ಇಲ್ಲಿಂದ ಹಂದಲ್ಲ ನೋಡು, ಹೇಳಿನಿ ನಾನು. ಸೌಜನ್ಯ, ನಿಧಾನದಿಂದನೇ ಮಾತಾಡ್ತಿದ್ದೀನಿ. ಮಾತಾಡ್ಬೇಕಾರೆ ನಂಗೆ ಬೈಯೋಕ್ಕೆ ಬರ್ತೀರಿ ಅಂತೀಯ. ನಾನು ಅದಕ್ಕೆ ಒಂದು ಸೊಲ್ಲು ಬೈಯಲ್ಲ. ನೀನಿಲ್ಲಿ ಇರು, ಎಷ್ಟು ದಿನ ಬೇಕಾದ್ರೆ ಇರು, ನಾನೇನು ಬೇಡ ಅನ್ನಲ್ಲ. ಬಂದರಿದ್ರಿಗೆ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತ ಮಾತ್ರ ಹೇಳಬೇಡ. ನೋಡು, ನಮ್ಮದು ಜೀವನ ಮುಗಿತಾ ಬಂದದೆ. ನೀವು ಇನ್ನು ಭಾಳ ಬದುಕಬೇಕಾದರು. ನಿಮ್ಮ ಮರ್ಯಾದೆ ಇಟ್ಕೋಬೇಕು, ಗೌರವ ಉಳಿಸ್ಕೋಬೇಕು ಎಲ್ಲರಿದ್ರೆ ಅಂದರೆ ಏನು ಹೇಳಬೇಡ, ಸುಮ್ಮನಿರು. ನಿನ್ನ ಮರ್ಯಾದೆ ಜೊತೆಗೆ ನಿನ್ನ ಗಂಡನ ಮನೆ ಮರ್ಯಾದೆ, ಗಂಡನ ಮರ್ಯಾದೆ, ನಮ್ಮ ಮರ್ಯಾದೆ ಹೆಂಗೂ ತೆಗ್ದಿಯಲ್ಲ, ಅದರಲ್ಲಿ ಇನ್ನು ತೆಗಿಯೋಕ್ಕೆ ಅಂತ ಇಲ್ಲ. ಅವರನ್ನೂ ಎಲ್ಲ ಮರ್ಯಾದೆ ಹರಾಜು ಹಾಕಬೇಕು ಅನ್ನಂಗಿದ್ರೆ ಇದೇ ಥರ ಮಾಡು. ಅಲ್ಲ, ತಿಳುವಳಿಕೆ ಇರೋಳು ನೀನು. ಆಸ್ತಿ ತೆಗೆದು ನನ್ನ ಮಾವನ ಹೆಸರಿಗೆ ಮಾಡಿ ಅಂತ ಹೇಳ್ತಿದ್ದೀಯಲ್ಲ, ಅದು ಏನು ನೀ ಹೇಳಿದ ಕೂಡಲೇ ಅದು ಎಂಥ ಪೆಪ್ಪರ್ಮೆಂಟಾ ಅಂಗಡಿಯಿಂದ ತಂದು ಅವರಿಂದ ಇವ್ರಿಗೆ ಕೊಡೋಕ್ಕೆ? ಅದಕ್ಕೆ ಸುಮಾರೆಲ್ಲ ಕಾನೂನೆಲ್ಲ ಅದೇ ಪ್ರಕಾರನೇ ಆಗಬೇಕು. ಯಾಕೆ ಇವ್ರ ಹೆಸರಿಗೆ ಮಾಡ್ತಿದ್ದೀರಿ ಅಂದರೆ ಏನು ಹೇಳೋದು? ಕೇಳ್ತದೆ ಅಲ್ಲಿ ಆಫೀಸಲ್ಲಿ ಕೇಳ್ತಾರೆ, ನಿಮ್ಮ ಜಮೀನು ತೆಗೆದು ನಿಮ್ಮ ಮಗಳ ಹೆಸರಿಗೆ ಮಾಡಬೇಕು, ಅವ್ರ ಮಾವನ ಹೆಸರಿಗೆ ಯಾಕೆ ಮಾಡ್ತಿದ್ದೀರಿ ಕೇಳ್ತಾರೆ. ಆವಾಗ ಏನಾಗ್ತದೆ ಗೊತ್ತಾ? ನಮಗೆ ಯಾರಿಗೆ ತೊಂದರೆ ಆಗಲ್ಲ. ನಿನ್ನ ಮಾವನ ಹೇಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಸೊಸೆ ಹತ್ರ ವರದಕ್ಷಿಣೆ ಕೇಳ್ತಿದ್ದೀಯಾ ಅಂತ. ಬೇಕಾ ನಿಂಗದು? ಮಾವು ಹೆಂಗಿದ್ರು ಅವ್ರು ಬುದ್ಧಿವಂತರು. ನಾನಲ್ಲ, ನಾನೇನು ಕೇಳಲ್ಲ ಅಂತಾರೆ. ಮಗನ ಮೇಲೆ ಹಾಕ್ತಾರೆ. ಮಗನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ನೀನು ಮಾಡೋ ಈ ಅವಾಂತರಕ್ಕೆ ಬೇಕಾ? ಸುಮ್ಮನೆ ಹೇಳಬಾರ್ದು, ಬಂಗಾರದಂಥ ಹುಡುಗ. ಈಗ ನೀನು ಈ ಥರ ಮಾಡೋದ್ರಿಂದನೇ ಅವ್ರಿಗೆ ಪಾಪ ಎಷ್ಟೊಂದು ತೊಂದರೆ ಆಗಿದೆ. ಅದ್ರ ಮಧ್ಯೆ ಹಿಂಗಿದ್ದೊಂದು ಮಾಡಿ ಅವ್ರನ್ನ ಜೈಲಿಗೆ ಕಳ್ಸಂಗೊಂದು ಮಾಡಿಬಿಡು, ಅಲ್ಲಿಗೆ ಸರಿ ಆಗ್ತದೆ. ಲಾವಣ್ಯ, ನೀನು ನಮಗೆ ಹೇಳಿಬಿಡು, ಅಷ್ಟೇನು ದಡ್ಡಿ ಅಲ್ಲ ನಾನು.
ನನ್ನ ಗಂಡನ ತಗೊಂಡೋಗಿ ಜೈಲಿಗೆ ಹಾಕೋಕ್ಕೆ ನಾನು ಜೀವಂತ ಇರ್ತೀನಿ, ಹೇಳ್ತೀನಿ ಅವರೇನು ಹೇಳಲ್ಲ ಅಂತ. ನನ್ನ ಮಾತಿಗಿಂತ ಮುಖ್ಯವಾಗಿ ಯಾರ ಮಾತನ್ನು ಇದು ಮಾಡ್ತಾರೆ? ನಾನು ಹೇಳ್ತೀನಿ ನನ್ನ ಪಾಲಿನ ಆಸ್ತಿ ನಮ್ಮ ಮಾವನ ಹೆಸರಲ್ಲಿ ಇರಬೇಕು, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ. ಅವೆಲ್ಲ ನೆವ ಹೇಳಿ ತಪ್ಪಿಸ್ಕೊಳಕ್ಕೆ ನೋಡೋದು ಬೇಡ. ಆ ಪ್ರೋಸೆಸ್ ಅಂತ ಈ ಪ್ರೋಸೆಸ್ ಅಂತ ಇರಲಿ, ನನಗೂ ಗೊತ್ತು ಅದಕ್ಕೆಲ್ಲ ಸುಮಾರು ದಿವಸ ಆಗ್ತದೆ ಅಂತ. ಶುರು ಮಾಡ್ಬೋದಲ್ಲ, ಆ ಕೆಲಸ ಶುರು ಮಾಡಿದ್ರೆ 15 ದಿವಸನ 20 ದಿವಸದಲ್ಲ ಮುಗೀತದೆ ಅನ್ಬೋದು. ಶುರುನೇ ಮಾಡಿದೆ, ಅದಕ್ಕೆ ಸುಮಾರು ದಿವಸ ಬೇಕಾಗ್ತದೆ ಅಂತ ಇಲ್ಲೇ ಕೂತ್ಕೊಂಡ್ರೆ ಇನ್ನೂ ಸುಮಾರು ದಿನ ಬೇಕಾಗ್ತದೆ. ಬೇಡ, ಶುರು ಮಾಡೋಕ್ಕೆ ಹೇಳು. ಅಕ್ಕ ನೀನು ಅದಕ್ಕೆಲ್ಲ ಟೆನ್ಷನ್ ತಗೋಬೇಡ ಕಣೆ, ಸುಮ್ಮನೆ ಹೇಳಿರ್ತದಮ್ಮ. ಯಾರು ಆ ಥರ ಮಾಡಲ್ಲ. ನಿನ್ನ ಗಂಡನ ಮನೆ ಆದರೆ ಅವ್ರಿಗೆ ಬೀಗರ ಮನೆ ಅಲ್ಲನೇ, ಯಾರು ಅವ್ರವ್ರ ಕೈಯಾರ ಅವ್ರ ಕುಟುಂಬದವ್ರ ಮರ್ಯಾದೆ ತೆಗಿಯೋಕ್ಕೆ ನೋಡಲ್ಲ. ಸುಮ್ಮನೆ ಹೇಳಿದ್ದಷ್ಟೇ ನೀನು ಹಿಂಗೆ ಮಾಡ್ತಿದ್ದೀಯಲ್ಲ ಅಂತ. ನಿನ್ನ ಹೆಸರಿಗೆ ಮಾಡ್ತಾರೆ ಕಣೆ. ನೀನು ಯಾಕೆ ಮಾವನ ಹೆಸ್ರಿಗೆ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದೀಯಾ? ನಿಂಗೆ ಕೊಡ್ಬೇಕಾಗಿದ್ದ ಜಮೀನು ಹೌದಾ ಅಲ್ಲ? ನಿನ್ನ ಹೆಸ್ರಿಗೆ ಮಾಡ್ತಾರೆ, ಅದಕ್ಕೇನು ಅವ್ರು ಅಲ್ಲ ಅಂತ ಹೇಳಲ್ಲಲ್ಲ. ನೀನು ನೋಡಿದ್ರೆ ಮಾವನ ಹೆಸ್ರಿಗೆ ಮಾಡ್ಬೇಕು, ಅಟ್ಲೀಸ್ಟ್ ಭಾವನ ಹೆಸ್ರಿಗಾರು ಮಾಡ್ಬೋದಲ್ಲ. ಎಲ್ಲ ಬಿಟ್ಟು ಮಾವನ ಹೆಸರಿಗೆ ಅಂತ ಯಾಕೆ ಹೇಳ್ತೀಯ ನೋಡೋಣ ಹೇಳು. ಅವ್ರ ಹೆಸರಿಗೆ ಅಂತ ಹೋದ್ಮೇಲೆ ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ಬೋದಕ್ಕ. ನಿನ್ನ ಆದ್ನಿ ಒಬ್ಬಳದೆ, ಹತ್ತಿರ ಇರೋದು ಬೇರೆ. ನೀವು ಬೆಂಗಳೂರಲ್ಲಿ ಇರ್ತೀರಿ, ಇವ್ರು ತೆಗೆದು ಅವ್ರ ಹೆಸರಿಗೆ ಮಾಡಿಟ್ರೆ ಏನು ಉಳಿತದೆ ನಿಮಗೆ? ಇಲ್ಲಿ ಪಪ್ಪ ಅಮ್ಮ ಕಷ್ಟಪಟ್ಟು ಮಾಡಿದ್ದಲ್ಲ ಅದು, ಯಾರಿಗೋ ಯಾಕೆ ಕೊಡ್ಬೇಕು? ಅವ್ರ ಮಗಳಿಗೆ ಕೊಡೋದ್ರಲ್ಲ ಒಂದು ಅರ್ಥ ಅದೇ. ಯಾರಿಗೆ ಬೇಕಾದ್ರೂ ಕೊಟ್ಕೊಂಡ್ಲಿ. ನಾನು ಹೇಳ್ತಿದ್ದೀನಲ್ಲ, ಮತ್ತೆ ಮತ್ತೆ ನನಗೆ ಸಿಟ್ಟು ಬರೋಂಗೆ ಮಾಡಬೇಡ ನೀನು ಲಾವಣ್ಯ. ಯಾರಿಗೆ ಬೇಕಾದ್ರೂ ಕೊಟ್ಕೊಂಡ್ಲಿ ಅವರು. ನನ್ನ ಪಾಲಿಂದ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅನಾಥಾಶ್ರಮ ಕೊಡ್ತೀನಿ. ನಿಮಗೆ ಯಾಕೆ ತಲೆ ಬಿಸಿ? ಇಷ್ಟೆಲ್ಲ ಗೊತ್ತಿದ್ದರು ಮೊದಲೇ ಹೇಳಿದ್ದೆ ಅಂತಕ್ಕೆ, ಮದುವೆಗಿಂತ ಮುಂಚೆ ಆಸ್ತಿ ಕೊಡ್ತೀನಿ ನನ್ನ ಮಗಳಿಗೆ ಅಂತ ಹೇಳಿದ್ಮೇಲೆ ಕೊಡಬೇಕು. ಈಗ ಏನಾಗ್ತದೆ ಗೊತ್ತಾ, ಅಲ್ಲಿ ಏನೇನು ಮಾತುಕತೆ ಆಗ್ತದೆ ಅಂತ ನಿಮಗೆ ಗೊತ್ತಿಲ್ಲ. ಅವರೆಲ್ಲ ಸೇರಿ ಪವನ್ ಮೇಲೆ ದೂರ ಹೊರಿಸ್ತಾ ಇದ್ದಾರೆ ಗೊತ್ತಾ? ಪವನ್ ತಗೊಂಡು ಯಾರಿಗೂ ಗೊತ್ತಾಗ್ತಿದ್ದಂಗೆ ಇಟ್ಕೊತಾ ಇದ್ದಾರೆ ಅಂತ. ನೀವು ನೋಡಿದ್ರೆ ಇಲ್ಲಿ ಏನೋ 1 ರೂಪಾಯಿ ಕೊಡ್ಲಾ? ಅವ್ರು ಯಾಕೆ ಪಾಪ ಮಾತು ಕೇಳಬೇಕು ನಿಮ್ಮ ದಸೆಯಿಂದ? ತೆಗೆದು ಮಾವನ ಹೆಸರಿಗೆ ಹಾಕಿಬಿಟ್ರೆ, ಇಟ್ಟುಬಿಟ್ರೆ ಅವ್ರು ಅವಾಗ ಪವನ್ಗೆ ಏನೂ ಹೇಳಲ್ಲ, ನೀ ತಗೊಂಡೆ ಅಲ್ಲಿ ಅಂತ. ನಂಗೆ ಅದು ಇದು ಗೊತ್ತಿಲ್ಲ. ಮಾವನ ಹೆಸರಿಗೆ ಜಮೀನಷ್ಟು ಆಗಬೇಕು. ಅದು ಏನು ಆಗಬೇಕು, ಅದು ಎಲ್ಲಿಂದ ಶುರು ಮಾಡಬೇಕು, ಅದು ಎಲ್ಲ ಅಟ್ಲೀಸ್ಟ್ 1-2 ದಿವಸದ ಕೆಲಸನಾರು ಆಗಲಿ. ಆಮೇಲೆ ನಾನು ನೋಡ್ತೀನಿ ಎಷ್ಟು ದಿವಸ ಟೈಮ್ ತೊಗೊಳ್ಬೋದು ಅಂತ. ಅದಾಗ ತನಕ ನಾನು ಯಾವ ಕಾರಣಕ್ಕೂ ಆ ಮನೆಗೆ ಹೋಗಲ್ಲ, ಬೆಂಗಳೂರಿಗೂ ಹೋಗಲ್ಲ, ಆ ಮನೆಗೂ ಹೋಗಲ್ಲ. ಇಲ್ಲೇ ಇರ್ತೀನಿ ನಾನು, ಇಲ್ಲೇ ಸತ್ತೇ ಬಿಡ್ತೀನಿ ಅತ್ಲಾಗೆ. ನೀನು ಸಾಯೋದಲ್ಲ, ನಮ್ಮನ್ನು ಸಾಯಿಸ್ತೀಯ ಅಷ್ಟೇ. ನಿಂಗೆಲ್ಲ ಬರೀ ನಾಟಕ, ನಿಂಗೆಲ್ಲ ತಿಳುವಳಿಕೆನೂ ಅದೇ, ಎಲ್ಲ ಬುದ್ಧಿವಂತಿಕೆನೂ ಅದೇ. ಮಾಮ ಗಂಡನ ಮೇಲೆ ದೊಡ್ಡ ಅಪವಾದ ಹೊರಿಸ್ತಾರೆ, ಅವ್ರಿಗೆ ಕೆಟ್ಟ ಮಾತು ಬರ್ತದೆ, ಅದೆಲ್ಲ ಗೊತ್ತಾಗ್ತದೆ. ತೆಗೆದು ಅವ್ರಿಗೆ ಕೊಡಬೇಕು ಅಂತ ಗೊತ್ತಾಗ್ತದೆ. ಇಲ್ಲಿ ಅಪ್ಪ ಅಮ್ಮಗೆ ಏನು ನೋವು ಆಗ್ತದೆ, ಅವ್ರಿಗೆ ಏನು ಜನ ಏನು ಹೇಳ್ತಾರೆ, ಅದು ನಿನಗೆ ಯಾವುದೂ ತಲೆಗೆ ಬರೋದೇ ಇಲ್ಲ, ಗೊತ್ತೇ ಆಗಲ್ಲ. ಅದಕ್ಕೆಲ್ಲ ನೀನು ದಡ್ಡಿ. ನಿನ್ನ ನಾಟಕ ಎಲ್ಲದು ಇಷ್ಟು ದಿವಸ ನಿನ್ನನ್ನು ಸಹಿಸ್ಕೊಂಡಿದ್ದೀವಲ್ಲ, ಅದು ನಮ್ಮ ತಪ್ಪು ಅಷ್ಟೇ. ಇಲ್ಲೇ ಇರ್ತೀನಿ ಅಂತ ಯಾರನ್ನು ಹೆದರ್ಸೋದು ನೀನು? ಇಲ್ಲೇ ಇರು, ಎಷ್ಟು ದಿವಸ ಬೇಕಾದ್ರೂ ಇರು. ಲಾವಣ್ಯ, ನೀನು ಹೊರಡು, ನಾಳೆ ಹೊರಡು. ನೀನು ಭಾನುವಾರ ಸಂಜೆ ಹೋಗೋಕ್ಕೆ ಹೇಳೋಣ ಅಂತ ಮಾಡಿದ್ದೆ, ಬೇಡ, ನೀನು ಹೊರಟೇ ಬಿಡು ನಾಳೆನೇ. ಇದು ನಾನು ನಿನ್ನ ಪಪ್ಪನೂ ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ. ಇರಲಿ ಅವಳಿಲ್ಲೇ. ನಮಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಎಷ್ಟು ನಿನ್ನ ನಾಟಕ ಮಾಡ್ತಾನೆ ಇರು ನೀನು. ನಾವೇ ಇಬ್ಬರು ಹೋಗ್ತೀವಿ, ಯಾವಾಗ ಗೊತ್ತಾಗ್ತದೆ ನಿನಗೆ? ನಿನ್ನ ಮಾವನ ಮರ್ಯಾದೆನೂ ಉಳಿತದೆ, ಗಂಡನ ಮರ್ಯಾದೆನೂ ಉಳಿತದೆ. ಏನು ಮಾಡ್ಕೋತೀಯ ಮಾಡ್ಕ. ಇನ್ನು ಮಾತ್ರ ನಿನಗೆ ಹೆದ್ರಲ್ಲ, ನೀನು ಹೇಳ್ದಂಗೆ ಕೇಳೋದೂ ಇಲ್ಲ. ಸಾಕಾಗಿ ಹೋಗ್ಯದ ನಮಗೂ ನೀನು ಹೇಳ್ದಂಗೆ ಕೇಳಿ. ಹೋಗೋದಾದರೆ ಗಂಡನ ಮನೆಗೆ ಹೋಗು, ಇಲ್ಲ ಇಲ್ಲಿ ಒಬ್ಬಳೇ ಇರು, ನಾವು ಯಾರೂ ಇರಲ್ಲ. ಅಮ್ಮ ಸುಮ್ಮನೆ ಇರು, ನೀನು ಒಬ್ಬಳು ಯಾಕೆ ಹಿಂಗೆ ಮಾಡ್ತೀಯ ಮಾರತಿ? ನನಗಂತೂ ತಲೆ ಕೆಟ್ಟೇ ಹೋಗ್ತದೆ. ಸುಮ್ಮನೆ ಆ ಕಡೆ ಹೋಗು. ನಾನು ಅದ್ರ ಹತ್ರ ಮಾತಾಡ್ತಾ ಇದ್ದೆ ಹೌದಲ್ಲ, ನಿನ್ನ ಯಾರು ಬರೋಕ್ಕೆ ಹೇಳಿದ್ರು ಇಲ್ಲಿ? ಹೋಗು ನೋಡು. ಅದಕ್ಕೆ ಸಿಟ್ಟು ಬರ್ಬೇಕಾದ್ರೆ ಮುಂಚೆ ನೀನು ಹೋಗು ಅಚ್ಚಿಗೆ. ಅಮ್ಮ ಹೋಗಿ ಆ ಕಡೆ. ಲಾವಣ್ಯ, ನೀ ಸುಮ್ಮನಿರು ಹೇಳ್ತೀನಿ. ಏನು ಸಿಟ್ಟು ಬರೋದು ಅದಕ್ಕೊಬ್ಬಳಿಗೆ ಅಲ್ಲ, ನಮಗೂ ಬರ್ತದೆ. ಎಷ್ಟು ವರ್ಷ ಅಂತ ಇದನ್ನೇ ನೋಡೋದು, ಸಾಕಾಗಿ ಹೋಗ್ಯದ ನಮಗೂ. ಇವಳದೆಲ್ಲ ನಾಟಕ, ಎಲ್ಲ ಬರೀ ನಾಟಕನೇ. ನಿನ್ನ ಪಪ್ಪ ಹೇಳೋದು ಸುಳ್ಳೇನಲ್ಲ. ಅದು ಏನು ಮಾಡ್ತದೋ ಮಾಡಲಿ,
ನಾನಂತೂ ಈ ಸತಿ ನಿರ್ಧಾರ ಮಾಡಿಬಿಟ್ಟಿನಿ. ಅದು ಎಂತ ಮಾಡ್ತದೋ ಮಾಡಲಿ, ನಾ ಹೋಗೋದು ಇಲ್ಲ ಏನೂ ಇಲ್ಲ. ನೀನು ಹೊರಡು ಫಸ್ಟ್ ಹೇಳ್ತೀನಿ. ನಾಳೆ ಬೆಳಿಗ್ಗೆ ಅಲ್ಲ, ಇವತ್ತು ನೈಟೇ ಹೊರಟು ಬಿಡು ನೀನು ನೈಟ್ ಗಾಡಿಗೆ. ಪಪ್ಪನ ತೊಗೊಂಡು ಬಸ್ಸಸ್ ಬರೋಕ್ಕೆ ಹೇಳ್ತೀನಿ. ನಾಳೆ ಬೆಳಿಗ್ಗೆ ನಾವಿಬ್ಬರು ಹೊರಡ್ತೀವಿ. ಅದು ಏನು ಮಾಡ್ತಾಳೋ ಮಾಡಲಿ. ಮಾವನ್ನ ಗಂಡನ ಯಾರನ್ನ ತಂದು ಬಿಟ್ಕೊಂಡ್ಲಿ ಇಲ್ಲಿ. ಆಸ್ತಿ ಮಾವನ ಹೆಸರಿಗೆ ಮಾಡೋದೆ ಅಂತ ಇಲ್ಲೇ ಇದ್ದು ಬಿಡಲಿ. ಎಲ್ಲರೂ ಇಲ್ಲೇ ಇರಲಿ. ಆಸ್ತಿ ಏನು ಮನೇನೂ ಬಿಟ್ಟು ಹೋಗ್ತೀವಿ. ಅದು ಏನು ಮಾಡ್ತಾಳೋ ಮಾಡಲಿ. ಏನಂತೆ ಲಾವಣ್ಯ? ಏನು ಮಾಡ್ಬೇಕಂತ ಹೇಳೋ. ಇಲ್ಲ ಅಕ್ಕ, ಏನಿಲ್ಲ. ಅಮ್ಮ ಸ್ವಲ್ಪ ಬೇಜಾರಲ್ಲೇನೋ ಮಾತಾಡಿದ್ದು. ನೀನು ಟೆನ್ಷನ್ ಮಾಡ್ಕೋಬೇಡ. ಹೋಗ ಕಡೆ. ಎಷ್ಟೊತ್ತಿಂದ ಹೇಳ್ತಿದ್ದೀನಿ ನನಗೆ ಸಮಾಧಾನ ಮಾಡಕ್ಕೆ ಬರಬೇಡ ನೀನು ಅಂತ. ನಂಗೆ ಗೊತ್ತು ಏನು ಮಾಡಬೇಕು ಅಂತ. ಹೋಗ ನೀನು ಆ ಕಡೆ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಮಾಡ್ತೀಯ ಮಾರುತಿ? ಎಂತಕ್ಕೆ ಅಂದರೆ ತಿಂದು ಸೊಕ್ಕು ಹೆಚ್ಚಾಗ್ಯದಲ್ಲ, ಅದಕ್ಕೆ. ಏನು ಮಾಡ್ತದೆ ಬಿಟ್ಟರೆ. ಹಿಂಗೆ ನೀನು ಮಾಡ್ತಾ ಇದ್ರೆ ಕೈ ಕಾಲು ಕಟ್ಟಿ ಬಿಸಾಕ್ತೀನಿ ನೋಡು, ಹೇಳಿನಿ. ಸುಮ್ಮನೆ ಕೂತೆ. ಏನು ನನ್ನ ಕೈ ಕಾಲು ಕಟ್ಟಿ ಹಾಕ್ತೀಯಾ? ತಗ ಕಟ್ಟು ಹಾಕು, ತಗ ಈಗಲೇ ಕಟ್ಟು ತಗ. ಎಂಥದ್ರಲ್ಲಿ ಕಟ್ತೀಯ? ಕಟ್ಟು. ಅಮ್ಮ ನೀನು ದಮ್ಮಯ್ಯ ಅಂತೀನಿ, ಅಚ್ಚಿಗೆ ಹೋಗಿ ಮಾರತಿ.